ನ್ಯೂಸ್ 42 ಕನ್ನಡ. ಎಚ್ ಡಿ ಕುಮಾರಸ್ವಾಮಿ ಅಂತವರು ಮತ್ತೆ ಬೇರೆ ಬೇರೆ ಮುಖಂಡರುಗಳು ಆಳ್ವಿಕೆ ಮಾಡ್ತಾ ಇದ್ರೆ ಅವರೆಲ್ಲರೂ ಕೂತ್ಕೊಂಡ್ರೆ 10 ನಿಮಿಷದಲ್ಲಿ ಈ ಸಮಸ್ಯೆನ ಬಗೆಹರಿಸಬಹುದು. 10 ನಿಮಿಷ, ಕೇವಲ 10 ನಿಮಿಷದಲ್ಲಿ. ಇವತ್ತೇ ಸೆಷನ್ ಕರೆದು, ಇವತ್ತೇ ಪಾರ್ಲಿಮೆಂಟ್ ಸೆಷನ್ ಕರೆದ್ರು ಕೂಡ ಆ ಸೆಷನ್ ನಲ್ಲಿ ಎಲ್ಲ ಬೇಡಿಕೆಗಳನ್ನ ಇಟ್ಟು ವಜಾ ಮಾಡಿದೀವಿ ಅಂದ್ರೆ ನಿಮ್ಗೆ ಏನ್ ಬೇಕೆಲ್ಲ ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ಬೇಕಾಗಿರ್ತಕ್ಕಂಥದ್ದು ಒಂದು ನೈತಿಕತೆ ಇರ್ತಕ್ಕಂಥ ಆಳುವ ಸರ್ಕಾರದ ಜವಾಬ್ದಾರಿಯಾಗಿರ್ತದೆ. ಆದ್ರೆ ಆ ಜವಾಬ್ದಾರಿಯನ್ನ ಮರೆತು ಒಣಗೇಡಿತನವನ್ನ ಇಟ್ಕೊಂಡು ನಿಮ್ಮ ಒಣಗೇಡಿತನವನ್ನ ಪ್ರದರ್ಶಿಸ್ತಾ ಇರೋದ್ರಿಂದ 4 ದಿನದಿಂದ ಪೌರ ಕಾರ್ಮಿಕರು ಬೀದಿಲಿ ಕೂತಿದ್ದಾರೆ. ಅವ್ರದ್ದೇನ್ ಕಷ್ಟ ಇದೆ, ಅವ್ರದ್ದೇನ್ ಪ್ರಾಬ್ಲಮ್ ಇದೆ, ನಿಮ್ಮ ಅಹವಾಲು ಏನು ಅಂತಕ್ಕಂಥದ್ದನ್ನ ತಗೊಳ್ಳೋದಕ್ಕೆ ಇಲ್ಲಿಯ MLA ಬರ್ಬೇಕಾಗಿತ್ತು. ಆದ್ರೆ ಬರ್ದೇ ಇರ್ತಕ್ಕಂಥದ್ದು ಬಹಳ ದೊಡ್ಡ ದೌರ್ಭಾಗ್ಯ ಇದೆ. 1 ಗಂಟೆ ನೀವು ಬೀದಿಲಿ ಕೂತ್ಕೊಂಡ್ರು ಬಂದು ಕೇಳ್ಬೇಕವ್ರು, ಒಂದೇ 1 ಅವರ್ ಬೀದಿಲಿ ಕೂತ್ಕೊಂಡ್ರು ಕೇಳ್ಬೇಕವ್ರು. ಯಾಕೆ ನಿಮ್ದೇನ್ ಸಮಸ್ಯೆ ಕೊಡಿ, ನಾನು ಸರ್ಕಾರದ ಪ್ರತಿನಿಧಿ, ನಾನು ಐ ಆಮ್ ದ ರೆಪ್ರೆಸೆಂಟೇಟಿವ್ ಆಫ್ ದ ಗವರ್ಮೆಂಟ್ ಅಂತ ಹೇಳಿ ಗವರ್ಮೆಂಟ್ಗೆ ನಿಮ್ಮನ್ನು ತಗೊಂಡೋಗಿ ಅವರು ಆಳುವ ಸರ್ಕಾರ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ಆದ್ರೆ ನೋಡೋಣ, ಕೂತಿದ್ದಾರೆ, ಮೇಲಿನವ್ರು ಹೇಳಿಲ್ಲ, ಕೆಳಗಿನವ್ರು ಚರ್ಚೆ ಮಾಡಿಲ್ಲ, ಈ ರೀತಿಯ ಒಂದು ಭಾವನೆ ಇಟ್ಕೊಂಡು ಅವರು ನಡೀತಾ ಇದ್ದಾರೆ. ಆದ್ರಿಂದ ನಾನು ಸರ್ಕಾರಕ್ಕೆ ಈ ಮೂಲಕ ಒಂದು ಎಚ್ಚರಿಕೆಯನ್ನ ಕೊಡ್ತೀವಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಅಹಿಂದ ಸರ್ಕಾರ ಆಗಿರ್ತಕ್ಕಂಥ ನೀವು ರಾಜ್ಯಾದ್ಯಂತ ನಡೀತಾ ಇರ್ತಕ್ಕಂಥ ಪೌರ ಕಾರ್ಮಿಕರ ಈ ಹೋರಾಟವನ್ನ ಇನ್ನು ಮುಂದೆ ನೀವು ಪೌರ ಕಾರ್ಮಿಕರನ್ನ ಸರ್ಕಾರಿ ನೌಕರರು ಅಂತ ಪರಿಗಣಿಸ್ತಕ್ಕಂಥ ಬೇಷರತ್ತಾದಂತ ಕಾಯ್ದೆಯನ್ನ ಜಾರಿಗೆ ತರಬೇಕು ಈ ರಾಜ್ಯದಲ್ಲಿ. ಹಾಗೇನಾದ್ರೂ ತರದೇ ಹೋದ್ರೆ ಅವರ ನ್ಯಾಯಯುತವಾದಂತ ಬೇಡಿಕೆಗಳನ್ನ 2 ದಿನಗಳಲ್ಲಿ ಈಡೇರಿಸಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ದಲಿತ ಪರ ಸಂಘಟನೆಗಳು, ಹಿಂದುಳಿದ ಪರವಾದಂತ ಸಂಘಟನೆಗಳಿಗೆ ನಾವು ಕರೆ ನೀಡಿ ಅದರ ಮೂಲಕ ಇಡೀ ಪೌರ ಕಾರ್ಮಿಕರಿಗೆ ಒಂದು ಬೆಂಬಲವನ್ನು ಸೂಚಿಸಿ ಕರ್ನಾಟಕದ ಗಮನವನ್ನು ಸೆಳೆದು ನೀವು ಕೆಲಸ ಮಾಡುವಂತ ರೀತಿಯಲ್ಲಿ ನಾವು ಮಾಡ್ತೀವಿ. ಮತ್ತೆ ಇದೇ ಸಂದರ್ಭದಲ್ಲಿ ನಾನು ಎಲ್ಲ ಕರ್ನಾಟಕದ ಪ್ರತಿ ಮನೆಯಲ್ಲಿರ್ತಕ್ಕಂಥ ನಾಗರಿಕರಿಗೆ ಒಂದು ಮನವಿಯನ್ನ ಮಾಡ್ತೀನಿ. ಏನು ಮನವಿ ಮಾಡ್ತೀನಿ ಅಂತಂದ್ರೆ, ನೀವು ಟಿವಿನಲ್ಲಿ ಯಾವ್ದೋ ಬಂದ್ಬಿಟ್ರೆ, ಪೇಪರ್ ನಲ್ಲಿ ಯಾವ್ದೋ ಬಂದ್ಬಿಟ್ರೆ, ಇನ್ನೆಲ್ಲ ಒಂದು ಅತ್ಯಾಚಾರ ಆಗ್ಬಿಟ್ರೆ, ಇನ್ಯಾವುದೋ ಒಂದು ಬೋಗಸ್ ನ್ಯೂಸ್, ಮಸಾಲೆ ನ್ಯೂಸ್ ಬಂದ್ರೆ ಅದಕ್ಕೆಲ್ಲ ಹಿಡಿದು ಪ್ರತಿಕ್ರಿಯೆ ಕೊಡ್ತೀರಾ. ಆದ್ರೆ ಪೌರ ಕಾರ್ಮಿಕರು ನಿಮ್ಮ ಮನೆ ಸ್ವಚ್ಛ ಮಾಡ್ತಕ್ಕಂಥ, ನಿಮ್ಮ ಬೀದಿ ಸ್ವಚ್ಛ ಮಾಡ್ತಕ್ಕಂಥ, ನಿಮ್ಮ ಮಕ್ಕಳನ್ನ ಆರೋಗ್ಯದಾಯಕ ಇಡ್ತಕ್ಕಂಥ, ನಿಮ್ಮನ್ನ ಆರೋಗ್ಯವಂತರಾಗಿ ಮಾಡ್ತಕ್ಕಂಥ ಪೌರ ಕಾರ್ಮಿಕರು ಬೀದಿಲಿ ಕೂತಿದಾರಲ್ಲ, ಈ ಬೀದಿಲಿ ಕೂತಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕೂಡ ಅವ್ರಿಗೆ ಒಂದು ಸರಿಯಾದಂತ ಒಂದು ಪ್ರತಿಭಟನೆಗೆ ಬೆಂಬಲ ಸೂಚಿಸಬೇಕಾಗಿರ್ತಕ್ಕಂಥದ್ದು ಒಬ್ಬ ನಾಗರಿಕರ ಆದ್ಯ ಕರ್ತವ್ಯ ಆಗಿರ್ತದೆ. ಆದ್ರಿಂದ ಎಲ್ಲ ನಾಗರಿಕರು ಈ ಪ್ರತಿಭಟನೆಗೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ನಾನು ವಿನಂತಿ ಮಾಡಿ ಪೌರ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ, ಪೌರ ಕಾರ್ಮಿಕರ ಬೇಡಿಕೆಗಳು ಯಶಸ್ವಿಯಾಗಿ ಈಡೇರಲಿ, ಆ ಒಂದು ಸದ್ಬುದ್ಧಿಯನ್ನ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕೊಡ್ಲಿ ಅಂತ ಹೇಳಿ ನಾನು ವಿನಂತಿ. ನ್ಯೂಸ್ 42 ಕನ್ನಡ.